ಪ್ರಿಯ ವಿದ್ಯಾರ್ಥಿಗಳೇ, 9ನೇ ವರ್ಗದ ಮ್ಯಾಥಮೆಟಿಕ್ಸ್ ಪಾರ್ಟ್ ಫಸ್ಟ್ರಲ್ಲಿಯ ಚಾಪ್ಟರ್ 4 ಗುಣೋತ್ತರ ಮತ್ತು ಪ್ರಮಾಣ ಈ ಪಾಠದ ಕೆಲವು ಭಾಗವನ್ನು ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನೋಡಿರುವ ಮಕ್ಕಳೇ. ಇಲ್ಲಿ ಈಗ ನೋಡಿ, ನಾವಿಲ್ಲಿ ಪರಂಪರಿತ ಪ್ರಮಾಣ ಅಂದರೆ ಕಂಟಿನ್ಯೂಡ್ ಪ್ರಪೋರ್ಷನ್. ಇಲ್ಲಿ ಪರಂಪರಿತ ಪ್ರಮಾಣ ಇದಕ್ಕಿಂತಲೂ ಮುಂಚೆ ನಾವು ಪ್ರಮಾಣದಲ್ಲಿವೆ ಎಂಬುದನ್ನು ಕೂಡ ನಾವು ಈಗಾಗಲೇ ನೋಡಿರುವೆವು. ಹೇಗಿದೆ ನೋಡಿ, ಎ ಅಪಾನ್ ಬಿ ಇಸ್ ಈಕ್ವಲ್ ಟು ಸಿ ಅಪಾನ್ ಡಿ ಇದ್ದರೆ ಎ ಬಿ ಸಿ ಡಿ ಇವು ಪ್ರಮಾಣದಲ್ಲಿವೆ ಎಂದು ಹೇಳುವರು. ನಾವು ಈಗಾಗಲೇ ಎ ಅಪಾನ್ ಬಿ ಇಸ್ ಈಕ್ವಲ್ ಟು ಸಿ ಅಪಾನ್ ಡಿ ಇದ್ದರೆ ಎ ಬಿ ಸಿ ಡಿಗಳು ಪ್ರಮಾಣದಲ್ಲಿವೆ ಎಂದು ಹೇಳುವರು. ನಾವು ಈಗಾಗಲೇ ಇದನ್ನ ನೋಡಿರುವೆ ಮಕ್ಕಳೇ. ಹಾಗಾದ್ರೆ ಪರಂಪರಿತ, ಇಲ್ಲಿ ಪರಂಪರಿತ ಈ ಶಬ್ದದ ಅರ್ಥ ಕಂಟಿನ್ಯೂ. ಹಾಗಾದ್ರೆ ಎ ಅಪಾನ್ ಬಿ, ಈ ಬಿ ದ ಪರಂಪರೆ ಮುಂದೆ ಬರೆಯುವುದು. ಅಂದ್ರೆ ಎ ಅಪಾನ್ ಬಿ ಇಸ್ ಈಕ್ವಲ್ ಟು ಬಿ ಅಪಾನ್ ಸಿ. ಇಲ್ಲಿ ಪರಂಪರೆ ಶಬ್ದವನ್ನು ತೆಗೆದುಕೊಳ್ಳಲಾಗಿದೆ ನೋಡಿ. ಎ ಅಪಾನ್ ಬಿ ಇಸ್ ಈಕ್ವಲ್ ಟು ಬಿ ಅಪಾನ್ ಸಿ. ಈ ಬಿಯ ಪರಂಪರೆಯು ಮುಂದುವರಿದಿದೆ ಎಂದ ಹಾಗಿದೆ. ಎ ಅಪಾನ್ ಬಿ ಈಕ್ವಲ್ ಟು ಬಿ ಅಪಾನ್ ಸಿ ಇದ್ದಾಗ ಎ ಬಿ ಸಿ ಈ ಸಂಖ್ಯೆಗಳು ಪರಂಪರಿತ ಪ್ರಮಾಣದಲ್ಲಿವೆ ಎನ್ನುವರು. ಇಲ್ಲಿವರೆಗೆ ನಾವು ಇದಕ್ಕೆ ಪರಂಪರಿತ ಪ್ರಮಾಣ ಎಂದು ಕರೆಯುವರಿದ್ದೇವೆ ಮಕ್ಕಳು. ಒಂದು ವೇಳೆ ಇಲ್ಲಿ ನಾವು ಇಲ್ಲಿ ಎ ಇಂಟು ಸಿ ಮತ್ತು ಬಿ ಇಂಟು ಬಿ ಅಂದ್ರೆ ಬಿ ಸ್ಕ್ವೇರ್, ಎ ಸಿ ಈಕ್ವಲ್ ಟು ಬಿ ಸ್ಕ್ವೇರ್ ಇದ್ರೆ ಎ ಬಿ ಸಿ ಇವು ಪರಂಪರಿತ ಪ್ರಮಾಣದಲ್ಲಿವೆ ಎಂದು ಕೂಡ ಕರೆಯುವರು. ಅದೇ ರೀತಿಯಾಗಿ ಒಂದು ವೇಳೆ ಎ ಬಿ ಸಿಗಳು ಪರಂಪರಿತ ಪ್ರಮಾಣದಲ್ಲಿದ್ದರೆ ಬಿಗೆ ಎ ಮತ್ತು ಸಿಗಳ ಭೂಮಿತಿ ಮಧ್ಯ, ಇಲ್ಲಿ ಜೊಮೆಟ್ರಿಕ್ ಮೀನ್ ಅಥವಾ ಇದಕ್ಕೆ ಭೂಮಿತಿ ಮಧ್ಯ ಮತ್ತು ಅಥವಾ ಮಧ್ಯಮ ಪ್ರಮಾಣ ಪದ ಅಂದ್ರೆ ಮೀನ್ ಪ್ರಪೋರ್ಷನಲ್ ಎಂದು ಕೂಡ ಕರೆಯುವರು. ಇಲ್ಲಿ ಶಬ್ದ ಗಮನದಲ್ಲಿರಲಿ ಮಕ್ಕಳೇ. ನಮಗೆ ಉದಾಹರಣೆಯನ್ನ ಕೇಳುವಾಗ ಒಂದು ವೇಳೆ ಪರಂಪರಿತ ಪ್ರಮಾಣದಲ್ಲಿವೆ ಎಂದು ಕೂಡ ಹೇಳಬಹುದು, ಅಥವಾ ಅವು ಇಲ್ಲಿ ಭೂಮಿತಿ ಮಧ್ಯದಲ್ಲಿವೆ ಎಂದು ಕೂಡ ಹೇಳಬಹುದು, ಅಥವಾ ಮಧ್ಯಮ ಪ್ರಮಾಣ ಪದ ತೆಗೆಯಿರಿ ಅಥವಾ ಮಧ್ಯಮ ಪ್ರಮಾಣದಲ್ಲಿದ್ದರೆ ಎಂಬುದನ್ನು ಕೂಡ ನಮಗೆ ಹೇಳಬಹುದು. ಹಾಗಾದ್ರೆ ಇದೇ ರೀತಿಯಾಗಿ ಇದನ್ನು ವಿಸ್ತರಿತ ರೂಪದಲ್ಲಿ ಬರೆಯಬೇಕಾಗಿದ್ರೆ, ಪರಂಪರಿತ ಪ್ರಮಾಣವನ್ನ ಇನ್ನೂ ಹೆಚ್ಚಿಗೆ ವಿಸ್ತರಿತವಾಗಿ ಬರೆಯುವುದರಿಂದ ನಮಗೆ ಯಾವ ರೀತಿ ದೊರೆಯುತ್ತದೆ ನೋಡಿ. ಎ ಅಪಾನ್ ಬಿ ಇಸ್ ಈಕ್ವಲ್ ಟು ಬಿ ಅಪಾನ್ ಸಿ, ಸಿ ಇಲ್ಲಿ ಈಕ್ವಲ್ ಟು ಸಿ ಅಪಾನ್ ಡಿ ಈಕ್ವಲ್ ಟು ಡಿ ಅಪಾನ್ ಇ ಈಕ್ವಲ್ ಟು ಇ ಅಪಾನ್ ಎಫ್. ಇಲ್ಲಿ ಪ್ರತಿಯೊಂದು ಗುಣೋತ್ತರದಲ್ಲಿ ಎರಡನೇ ಗುಣೋತ್ತರ ಮುಂದುವರೆದದ್ದು ತಮಗೆ ಕಾಣುತ್ತೆ ನೋಡಿ. ಇಲ್ಲಿ ಬಿ ಮುಂದುವರೆದು ಬಂದಿರುವುದು, ಹಾಗೂ ಸಿಯು ಕೂಡ ಇಲ್ಲಿ ಮುಂದುವರೆದು ಬಂದಿರುವಂತಹದ್ದು, ಡಿಯು ಕೂಡ ಮುಂದುವರೆದಿದೆ, ಇಯು ಕೂಡ ಈ ರೀತಿ ಮುಂದಿನ ಒಂದು ಪರಂಪರೆಯನ್ನ ಬೆಳೆಸುತ್ತಾ ಹೋಗಿರೋದ್ರಿಂದ ಇಲ್ಲಿ ಎ ಅಪಾನ್ ಬಿ ಇಸ್ ಈಕ್ವಲ್ ಟು ಬಿ ಅಪಾನ್ ಸಿ ಇಸ್ ಈಕ್ವಲ್ ಟು ಸಿ ಅಪಾನ್ ಡಿ ಈಕ್ವಲ್ ಟು ಡಿ ಅಪಾನ್ ಇ ಈಕ್ವಲ್ ಟು ಇ ಅಪಾನ್ ಎಫ್ ಇದ್ದರೆ ಎ ಬಿ ಸಿ ಡಿ ಇ ಎಫ್ ಇವು ಪರಂಪರಿತ ಪ್ರಮಾಣದಲ್ಲಿವೆ ಎಂದು ಕರೆಯುವರು. ಈ ರೀತಿ ಇರೋದನ್ನ ನಾವಿಲ್ಲಿ ಮೊದಲಿಗೆ ಇಲ್ಲಿ ನೋಡಿ, ಎ ಅಪಾನ್ ಬಿ ಈಕ್ವಲ್ ಟು ಬಿ ಅಪಾನ್ ಸಿ ಇದ್ದಾಗ ಎ ಬಿ ಸಿ ಈ ಸಂಖ್ಯೆಗಳು ಪರಂಪರಿತ ಪ್ರಮಾಣದಲ್ಲಿವೆ ಎನ್ನುವರು. ನಾವು ಇದನ್ನೇ ಈ ರೀತಿ ಇದ್ದಾಗ ನೋಡಿರುವೆವು. ಎ ಅಪಾನ್ ಬಿ ಈಕ್ವಲ್ ಟು ಸಿ ಅಪಾನ್ ಡಿ ಇದ್ರೆ ಎ ಬಿ ಸಿ ಡಿ ಇವು ಪ್ರಮಾಣದಲ್ಲಿರುತ್ತವೆ, ಈ ಸಂಖ್ಯೆಗಳು ಪ್ರಮಾಣದಲ್ಲಿರುತ್ತವೆ ಎಂದು ಕರೆದಿರುವೆವು. ಇಲ್ಲಿ ಪ್ರಮಾಣ ಮತ್ತು ಪರಂಪರಿತ ಪ್ರಮಾಣ ಈ ಎರಡರಲ್ಲಿಯ ವ್ಯತ್ಯಾಸ ಈ ರೀತಿಯಾಗಿ ಇರುವುದು. ಒಂದು ಉದಾಹರಣೆಯನ್ನ ನೋಡೋಣ ಮಕ್ಕಳ. ಇಲ್ಲಿ ಒಂದು ಉದಾಹರಣೆ ನೋಡಿ. ಇಲ್ಲಿ 4a² b 8ab² p ಇವು ಪರಂಪರಿತ ಪ್ರಮಾಣದಲ್ಲಿ ಇದ್ದರೆ ಪಿ ದ ಬೆಲೆ ತೆಗೆಯಿರಿ. ಇಲ್ಲಿ ಮೂರು ಪದಗಳಿವೆ
4a²b 8ab² ಮತ್ತು p ಅನ್ನುವಂಥದ್ದು. ಇವು ಮೂರು ಪರಂಪರಿತ ಪ್ರಮಾಣದಲ್ಲಿರೋದ್ರಿಂದ ಇವುಗಳ ಬೆಲೆ ತೆಗೆಯುವುದಿದೆ. ಯಾವುದು ಬೆಲೆ? ಇಲ್ಲಿ p ದ ಬೆಲೆ ಹೇಗೆ ತೆಗೆಯುವಿರಿ ಎಂಬುದು ನೋಡೋದಿದೆ ಮಕ್ಕಳೇ. ಇಲ್ಲಿ p ಅಂದ್ರೆ a/b ಬರೆಯುವಾಗ ನಮಗೆ ಇಲ್ಲಿ ಪರಂಪರಿತ ಪ್ರಮಾಣದಲ್ಲಿವೆ. ಇಲ್ಲಿ ಮೊದಲಿಗೆ 4a²b 8ab² ಮತ್ತು p ಇವು ಪರಂಪರಿತ ಪ್ರಮಾಣದಲ್ಲಿವೆ. ನಾವು ಇಲ್ಲಿ ಇವು ಪರಂಪರಿತ ಪ್ರಮಾಣದಲ್ಲಿವೆ. ಹಾಗಾದ್ರೆ ಪರಂಪರಿತ ಪ್ರಮಾಣದಲ್ಲಿದ್ದರೆ ನಮಗೆ ಗೊತ್ತಿರೋ ಹಾಗೆ ಹೇಗೆ ಬರಿತೀರಾ? ಇಲ್ಲಿ 4a² b upon 8ab² ಪುನಃ ನಮಗೆ ಬೇಕಾಗಿರುವಂಥದ್ದು 8 ಮುಂದಿನ ಪರಂಪರೆ 8ab² upon p. ಇಲ್ಲಿ p ಯ ಬೆಲೆ ತೆಗೆಯುವ ಸಲುವಾಗಿ p ಯ ಬೆಲೆ ಬೇಕಾಗಿದ್ರೆ ಈ ರೀತಿ ನೋಡಿ. therefore ಇಲ್ಲಿ ಈ ಕಡೆ p ನಾವು ಎರಡರ ಗುಣಾಕಾರ 8ab² into 8ab² ಅಪಾನ್ ಇದನ್ನು ಈ ಕಡೆ ತೆಗೆದುಕೊಳ್ಳಿ 4a²b. ಹಾಗಾದ್ರೆ ಇಲ್ಲಿ p ದ ಬೆಲೆ ತೆಗೆಯುವ ಸಲುವಾಗಿ ನೋಡಿ, ಇಲ್ಲಿ 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 ಒಂದು a ಹೋಯ್ತು. ಹಾಗಾದ್ರೆ b ದ ಬೆಲೆ ತೆಗೆಯುವಾಗ b ಇದರಲ್ಲಿ ಇದು ಒಂದು, ಇದರಲ್ಲಿ ಒಂದು b ಮಾತ್ರ ಉಳಿದಿರುವಂಥದ್ದು. 4 ಒಂದ್ಲೆ 4 2 therefore p is equal to 2 8 16 b ಒಂದಿದೆ, ಇಲ್ಲಿ b ಇನ್ನೊಂದಿದೆ. ಹಾಗಾದ್ರೆ b³ ಎಂದು ಬರೆಯಬಹುದು ಮಕ್ಕಳೇ. ಹಾಗಾದ್ರೆ 16b³ ಎನ್ನುವಂಥ ಒಂದು ಇಲ್ಲಿ ಬೆಲೆ ನಮಗೆ ಈ ರೀತಿಯಾಗಿ ದೊರೆಯುತ್ತದೆ. ಇಂತಹ ಇನ್ನೊಂದು ಉದಾಹರಣೆಯನ್ನ ನಾವು ನೋಡೋಣ. ಇಲ್ಲಿ ಉದಾಹರಣೆ ಇನ್ನೊಂದು ನೋಡಿ. 23 minus x ಆನಂತರ 19 minus x ಇವುಗಳ ಮಧ್ಯಮ ಪ್ರಮಾಣ ಪದ 28 minus x. ಇಲ್ಲಿ ಗಮನದಲ್ಲಿರಲಿ, ಈ ಎರಡು ಪದಗಳ ಮಧ್ಯಮ ಪ್ರಮಾಣ ಪದ ಯಾವುದಿದೆ ಅಂದ್ರೆ 23 minus x ಮತ್ತು 19 minus x ಗಳ ಮಧ್ಯಮ ಪ್ರಮಾಣ ಪದ 28 minus x ಇದ್ರೆ ಆಗ x ದ ಬೆಲೆ ತೆಗೆಯಿರಿ ಎಂದು ಹೇಳಿರುವರು. ಹಾಗಾದ್ರೆ ಇಲ್ಲಿ x ದ ಬೆಲೆ ತೆಗೆಯುವ ಸಲುವಾಗಿ ಮೊದಲಿಗೆ ಮಧ್ಯಮ ಪ್ರಮಾಣ ಪದ ಎಂದ್ರೆ ನಮಗೆ b² = ac ರೂಪದಲ್ಲಿರುವಂತಹ ಸೂತ್ರವನ್ನ ನಾವು ಬರೆಯಬಹುದು ಮಕ್ಕಳೇ. ಹಾಗಾದ್ರೆ ಇದರ ವರ್ಗ b² ಅಂದ್ರೆ 28 minus x bracket square is equal to 23 minus x 19 minus x ಇದೆ. ಹಾಗಾದ್ರೆ ಮೊದಲಿಗೆ ವರ್ಗವನ್ನು ಮಾಡುವ ಸಲುವಾಗಿ 28 minus x ದ ವರ್ಗ. ಹಾಗಾದ್ರೆ ಮೊದಲನೇ ಪದ a minus b bracket square ಸೂತ್ರ ಗೊತ್ತಿದೆ. ನಾವಿಲ್ಲಿ a minus b ಬ್ರಕೆಟ್ ಸ್ಕ್ವೇರ್ ಹಾಗಾದ್ರೆ a² minus 2ab plus c² ಈ ರೂಪದಲ್ಲಿ ಬರೆಯಬಹುದು ಮಕ್ಕಳಿಗೆ. ಹಾಗಾದ್ರೆ 28 ವರ್ಗ ಎಂದ್ರೆ 784 minus 2 into 28 into x ಅಂದ್ರೆ 28 56x plus x² ಈ ರೀತಿಯಾಗಿ ನಮಗೆ ದೊರೆಯುವಂಥದ್ದು. ಹಾಗಾದ್ರೆ 23ಗೆ 2ರಿಂದ ಮತ್ತು 19 ಈ ರೀತಿ ಗುಣಾಕಾರ ಮಾಡುವ ಸಲುವಾಗಿ 23ಗೆ ನಾವಿಲ್ಲಿ 23 into ಬ್ರಕೆಟ್ 19 minus x minus x into ಬ್ರಕೆಟ್ 19 minus x ತೆಗೆದುಕೊಂಡ್ರೆ ಅವು ಎರಡರ ಬೆಲೆಯನ್ನ ತಾವು ಇಲ್ಲಿ ಬರೀಬಹುದು. 23 into ನಾವು ಈಗಾಗಲೇ ಒಂದು ಸಂಖ್ಯೆಯನ್ನ ನೋಡೋಣ. therefore ಇದಕ್ಕೆ ಈ ರೀತಿ ಬರೆಯಿರಿ x² minus 56x plus 784 is equal to 23 into 19 ಮಾಡಿದ್ರೆ 23 into 19 ಅಂದ್ರೆ 437
minus 23x minus 19x minus into minus plus x square ಈ ರೂಪದಲ್ಲಿ ನಮಗೆ ದೊರೆಯುತ್ತದೆ ಮಕ್ಕಳೇ. ಹಾಗಾದರೆ ಇಲ್ಲಿ ಒಂದು ಮಾತ್ರ ಎಕ್ಸ್ ಸ್ಕ್ವೇರ್ ಒಂದೇ ಬದಿಗೆ ತೆಗೆದುಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ನಾವು ಈ ಬದಿಗೆ ತೆಗೆದುಕೊಂಡ್ರೆ ಹಾಗಾದರೆ ಸಜಾತಿ ಪದಗಳ ಅಥವಾ ಅದರ ಬೇರೀಸನ್ನ ಮಾಡಲಾಗಿ ದೇರ್ಫೋರ್ minus 56x plus 784 is equal to 437 minus ಇಲ್ಲಿ ಬೇರೀಸು ಎಷ್ಟು 42x minus 42x ಆಯಿತು. ಈಗ ಇವುಗಳನ್ನು ಒಂದೇ ಬದಿಗೆ ತೆಗೆದುಕೊಳ್ಳೋಣ ಮಕ್ಕಳೇ. ಹಾಗಾದರೆ 784 minus 437 is equal to minus 42x plus 56x. ಇಲ್ಲಿ ಇವುಗಳಲ್ಲಿಯ ವಜಾಬಾಕಿ ಮಾಡಲಾಗಿ ಹಾಗಾದರೆ 784ರಲ್ಲಿ 437 ಕಳೆದರೆ ನಮಗೆ 347 ಇಸ್ ಈಕ್ವಲ್ ಟು 42x ದಲ್ಲಿ 56 ಹೋದರೆ ಎಷ್ಟಾಗುತ್ತೆ ನೋಡಿ ಇಲ್ಲಿ. 56 ಅಂದರೆ 4 ಅಂದರೆ 14x. Therefore 347 upon 14 is equal to x ಆಗಿತ್ತು. ಇಲ್ಲಿ 14ರಿಂದ ಭಾಗಿಸಲಾಗಿ ನಮಗೆ ಭಾಗ ಹೋಗುತ್ತೆ ನೋಡಿ. 14ರಿಂದ ಭಾಗ ಹೋಗದಿದ್ರೆ x equal to ಬೆಲೆಯನ್ನ ಅಷ್ಟೇ ಇಡಬೇಕಾಗುತ್ತೆ. ಅಂದ್ರೆ x equal to 347 upon 14 ಆಗುತ್ತೆ. ಇಲ್ಲಿ ಭಾಗ ಹೋಗೋದಿಲ್ಲ. ಅಂದ್ರೆ 14 2 28 ಮುಂದೆ ಭಾಗ ಹೋಗದಿದ್ರೆ 7ರಿಂದ 7 2 14 7 3 7 4 28 ಇಲ್ಲಿಯೂ ಕೂಡ ಭಾಗ ಹೋಗೋದಿಲ್ಲ. ಆದ್ದರಿಂದ 347 ಅಪಾನ್ 14 ಈಕ್ವಲ್ ಟು ಎಕ್ಸ್ ಎನ್ನುವಂತಹ ಬೆಲೆಯನ್ನ ಇಟ್ಬಿಡ್ಬೇಕಷ್ಟೇ. ಯಾಕಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 347 ಅಪಾನ್ 14 ಇದರ ಬೆಲೆ ನಾವು ಈ ರೀತಿ ತೆಗೆಯಬಹುದು ಮಕ್ಕಳೇ. ಈ ರೀತಿಯಾಗಿ ಯಾವುದೇ ಎರಡು ಸಂಖ್ಯೆಗಳಂದ್ರೆ ಪರಂಪರಿತ ಪ್ರಮಾಣದಲ್ಲಿರುವಂತಹ ಸಂಖ್ಯೆಗಳನ್ನ ಈ ರೀತಿಯಾಗಿ ತಮಗೆ ಬರೆಯಲು ಬರುತ್ತದೆ. ಪರಂಪರಿತ ಪ್ರಮಾಣ ತಮಗೆ ಗೊತ್ತಾಗಿರುವಂತದ್ದು. ಹಾಗಾದ್ರೆ ಇನ್ನೊಂದು ಪದ್ಧತಿಯನ್ನ ನಾವು ಇಲ್ಲಿ ನೋಡೋಣ ಮಕ್ಕಳೇ, ಕೆ ಪದ್ಧತಿ. ಇದರಲ್ಲಿರುವಂತ ಕೆ ಪದ್ಧತಿ ಅಥವಾ ಇದಕ್ಕೆ ಕೆ ಮೆಥಡ್. ಇಲ್ಲಿ ಕೆ ಪದ್ಧತಿ ಅಥವಾ ಕೆ ಮೆಥಡ್ ಎನ್ನುವಂಥದ್ದು ಯಾವುದೇ ಉದಾಹರಣೆಗಳನ್ನ ಅಥವಾ ಗುಣೋತ್ತರಗಳನ್ನ ಕೊಟ್ಟಾಗ ಅದು ಕೆ ಎಂದು ತಿಳಿದುಕೊಂಡು ಬಿಡಿಸುವಂತಹ ಪದ್ಧತಿಗೆ ಕೆ ಪದ್ಧತಿ ಎಂದು ಕರೆಯುವರು. ಈ ಉದಾಹರಣೆಗಾಗಿ ಎ ಅಪಾನ್ ಬಿ ಈ ರೀತಿ ಇರುವಾಗ ಎ ಅಪಾನ್ ಬಿ ಇಸ್ ಈಕ್ವಲ್ ಟು ಸಿ ಅಪಾನ್ ಡಿ ಇದ್ರೆ ಇದಕ್ಕೆ ಕೆ ಎಂದು ತಿಳಿಯುವ. ಹಾಗಾದ್ರೆ ಪುನಃ ಇಲ್ಲಿ ಎ ಇಸ್ ಈಕ್ವಲ್ ಟು ಬಿ ಕೆ, ಸಿ ಇಸ್ ಈಕ್ವಲ್ ಟು ಡಿ ಕೆ ಎಂದು ತಿಳಿಯಬಹುದು. ಒಂದು ವೇಳೆ ಎ ಅಪಾನ್ ಬಿ ಇಸ್ ಈಕ್ವಲ್ ಟು ಬಿ ಅಪಾನ್ ಸಿ ಇಸ್ ಈಕ್ವಲ್ ಟು ಕೆ ಎಂದು ತಿಳಿದುಕೊಂಡ್ರೆ ನಾವು ಮೊದಲಿಗೆ ಬಿ ಇಸ್ ಈಕ್ವಲ್ ಟು ಸಿ ಕೆ ಎಂದು ಬೆಲೆ ತೆಗೆದು ಆ ನಂತರ ಎ ಇಸ್ ಈಕ್ವಲ್ ಟು ಬಿ ಕೆ ಎಂದು ಬೆಲೆ ಇಟ್ಟರೆ ಎ ಇಸ್ ಈಕ್ವಲ್ ಟು ಬಿ ದ ಬೆಲೆಯಲ್ಲಿ ಸಿ ಕೆ ಇಂಟು ಕೆ ಅಂದ್ರೆ ಎ ಈಕ್ವಲ್ ಟು ಸಿ ಕೆ ಸ್ಕ್ವೇರ್. ಈ ರೀತಿಯೂ ಕೂಡ ತಾವು ಇಲ್ಲಿ ಕೆ ಪದ್ಧತಿಯನ್ನ ಉಪಯೋಗ ಮಾಡಬಹುದು. ಹಾಗಾದ್ರೆ ಕೆ ಪದ್ಧತಿಯಲ್ಲಿ ಇರುವಂತಹ ಒಂದು ಉದಾಹರಣೆಯನ್ನ ನಾವಿಲ್ಲಿ ನೋಡೋಣ ಮಕ್ಕಳೇ. ಒಂದು ಉದಾಹರಣೆ ನೋಡಿ. ಎ ಅಪಾನ್ ಬಿ ಇಸ್ ಈಕ್ವಲ್ ಟು ಬಿ ಅಪಾನ್ ಸಿ. ಎ ಅಪಾನ್ ಬಿ ಇಸ್ ಈಕ್ವಲ್ ಟು ಬಿ ಅಪಾನ್ ಸಿ ಮತ್ತು ಎ ಕಾಮಾ ಬಿ ಕಾಮಾ ಸಿ ಈಸ್ ಗ್ರೇಟರ್ ದೆನ್ 0 ಇದ್ದರೆ ಈ ರೀತಿ ಇದ್ದಾಗ ನಮಗೆ ಸಿದ್ಧ ಮಾಡಿರಿ
ಇಲ್ಲಿ ಸಿದ್ಧ ಮಾಡಲಿಕ್ಕೆ ಹೇಳಿದ್ದಾರೆ ನೋಡಿ, ಯಾವ ರೀತಿ ಇದೆ. ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಬ್ರಕೆಟ್ ಬಿ ಮೈನಸ್ ಸಿ ಈಸ್ ಈಕ್ವಲ್ ಟು ಎ ಬಿ ಮೈನಸ್ ಸಿ ಸ್ಕ್ವೇರ್. ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಬ್ರಕೆಟ್ ಬಿ ಮೈನಸ್ ಸಿ ಇಸ್ ಈಕ್ವಲ್ ಟು ಎ ಬಿ ಮೈನಸ್ ಸಿ ಸ್ಕ್ವೇರ್ ಎಂದು ಸಿದ್ಧಗೊಳಿಸುವುದಿದೆ. ನಾವಿಲ್ಲಿ ಕೆ ಪದ್ಧತಿಯ ಮುಖಾಂತರ ಕೂಡ ಇದನ್ನ ಸಿದ್ಧ ಮಾಡಬಹುದು. ನೋಡಿ ಮಕ್ಕಳೇ, ಯಾವ ರೀತಿ ಮಾಡ್ತೀರಾ. ಇಲ್ಲಿ ಎ ಅಪಾನ್ ಬಿ ಇಸ್ ಈಕ್ವಲ್ ಟು ಬಿ ಅಪಾನ್ ಸಿ ಇಸ್ ಈಕ್ವಲ್ ಟು ಕೆ ಇರಲಿ ಅಥವಾ ಎಂದು ತಿಳಿಯೋಣ. ದೇರ್ಫೋರ್ ಮೊದಲಿಗೆ ಬಿ ಇಸ್ ಈಕ್ವಲ್ ಟು ಸಿ ಕೆ, ಬಿ ದ ಬೆಲೆ ಸಿ ಇಂಟು ಕೆ ಆಯ್ತು. ಹಾಗಾಗಿ ಎ ಇಸ್ ಈಕ್ವಲ್ ಟು ತೆಗೆದ್ರೆ ಹಾಗೂ ಎ ಇಸ್ ಈಕ್ವಲ್ ಟು ಬಿ ಕೆ, ನಾವಿಲ್ಲಿ ಬಿ ದ ಬೆಲೆಯನ್ನ ಇಲ್ಲಿ ತುಂಬಲಾಗಿ therefore a is equal to ck into k, therefore a is equal to ck square. ಈಗ ಬಿ ದ ಬೆಲೆ ಗೊತ್ತಾಯ್ತು ಮತ್ತು ಎ ದ ಬೆಲೆನೂ ಗೊತ್ತಾಯ್ತು. ಹಾಗಾದ್ರೆ ಎಡಬದಿ ಅಂದ್ರೆ ಎಲ್ ಎಚ್ ಎಸ್ ಇಕ್ವಲ್ ಟು ಏನಿದೆ ನೋಡಿ, ಎಲ್ ಎಚ್ ಎಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಬ್ರಕೆಟ್ ಬಿ ಮೈನಸ್ ಸಿ ಇದೆ. ಇಲ್ಲಿ ಪ್ರತಿಯೊಂದರ ಬೆಲೆ ತುಂಬೋಣ. ಎ ದ ಬೆಲೆ ಸಿ ಕೆ ಸ್ಕ್ವೇರ್ ಪ್ಲಸ್ ಬಿ ದ ಬೆಲೆ ಸಿ ಕೆ ಪ್ಲಸ್ ಸಿ. ಪುನಃ ಬಿ ಮೈನಸ್ ಸಿ ಯಲ್ಲಿರುವಂತಹದ್ದು ಬಿ ದ ಬೆಲೆ ಸಿ ಕೆ ಮೈನಸ್ ಸಿ. ಇಲ್ಲಿ ಯಾವ ಪದದಲ್ಲಿ ಎರಡೂ ಪದಗಳಲ್ಲಿ ಏನನ್ನ ಹೊರಗಡೆ ತೆಗಿಲಿಕ್ಕೆ ಬರುತ್ತೆ ಎಂಬುದನ್ನ ನೋಡಿ. ನಾವು ಮೊದಲಿಗೆ ಇದರಲ್ಲಿರುವಂತಹದ್ದು ಒಂದು ಸಿ ಮತ್ತು ಇದರಲ್ಲಿರುವಂತಹದ್ದು ಒಂದು ಸಿ, ಈ ರೀತಿ ಸಿ ಇಂಟು ಸಿ ಅಂದ್ರೆ ಸಿ ಸ್ಕ್ವೇರ್ ಬೆಲೆಯನ್ನು ತೆಗೆದ್ರೆ ಇಲ್ಲಿ ಕೆ ಸ್ಕ್ವೇರ್ ಪ್ಲಸ್ ಕೆ ಪ್ಲಸ್ 1 ಇಂಟು ಕೆ ಮೈನಸ್ 1 ಅನ್ನುವಂಥ ಪದ ನಮಗೆ ಉಳಿಯುತ್ತದೆ. ಹಾಗಾದ್ರೆ ಸಿ ಸ್ಕ್ವೇರ್ ಇಂಟು ಬ್ರಕೆಟ್ ಕೆ ಸ್ಕ್ವೇರ್ ಪ್ಲಸ್ ಕೆ ಪ್ಲಸ್ 1 ಇಂಟು ಬ್ರಕೆಟ್ ಕೆ ಮೈನಸ್ 1 ಆಯ್ತು. ಹಾಗಾದ್ರೆ ಇದರಲ್ಲಿಯೂ ಕೂಡ ಅದೇ ರೀತಿ ಪದ ಉಳಿಬೇಕಾಗತ್ತೆ. ನೋಡೋಣ ಇಲ್ಲಿ ಬಲಬದಿ ಇಕ್ವಲ್. ಹಾಗಾದ್ರೆ ಸಿ ಸ್ಕ್ವೇರ್ ಬೆಲೆ ನಮಗೆ ಇಲ್ಲಿ ಗೊತ್ತಿಲ್ಲ, ಈ ಕೆ ಸ್ಕ್ವೇರ್ ಪ್ಲಸ್ ಕೆ ಆಗಿದೆ. ಇಲ್ಲಿ ಆರ್ ಎಚ್ ಎಸ್ ಇಕ್ವಲ್ ಟು ಏನಿದೆ ನೋಡಿ, ಎ ಬಿ ಮೈನಸ್ ಸಿ ಸ್ಕ್ವೇರ್. ಎ ದ ಬೆಲೆ ಸಿ ಕೆ ಸ್ಕ್ವೇರ್ ಪುನಃ ಇಂಟು ಬಿ ದ ಬೆಲೆ ಸಿ ಕೆ ಮೈನಸ್ ಸಿ ಸ್ಕ್ವೇರ್. ಇಲ್ಲಿ ಎರಡರಲ್ಲಿಯ ಪದಗಳನ್ನು ತೆಗೆದ್ರೆ ಏನು ಸಿಗುತ್ತೆ ನೋಡಿ, ಎರಡರಲ್ಲಿ ಪದಗಳು ಸಿ ಇಂಟು ಬ್ರಕೆಟ್ ಇಲ್ಲಿ ಕೆ ಸ್ಕ್ವೇರ್ ಇಂಟು ಕೆ ಅಂದ್ರೆ ಕೆ ಕ್ಯೂಬ್ ಮೈನಸ್ 1 ಇದೆ. ಸಿ ಸ್ಕ್ವೇರ್ ಒಂದು ನಿಮಿಷ, ಸಿ ಸ್ಕ್ವೇರ್ ಎರಡರಲ್ಲಿ ಇಲ್ಲಿ ಸಿ ಇಂಟು ಸಿ ಅಂದ್ರೆ ಸಿ ಸ್ಕ್ವೇರ್ ಆಯ್ತು. ನಾವಿಲ್ಲಿ ಸಿ ಸ್ಕ್ವೇರ್ ಹೊರಗಡೆ ತೆಗೆಯಬಹುದು, ಯಾಕಂದ್ರೆ ಸಿ ಇಂಟು ಸಿ ಸಿ ಸ್ಕ್ವೇರ್, ಇಲ್ಲಿಯೂ ಸಿ ಸ್ಕ್ವೇರ್ ಕೆ ಕ್ಯೂಬ್ ಮೈನಸ್ 1 ಇದೆ. ಹಾಗಾದ್ರೆ ಕೆ ಕ್ಯೂಬ್ ಮೈನಸ್ 1 ದ ಸೂತ್ರ ನಮಗೆ ಗೊತ್ತಿದೆ, ಅಂದ್ರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಸೂತ್ರ. ಈ ರೀತಿ ತಮಗೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ದ ಸೂತ್ರ ಎ ಮೈನಸ್ ಬಿ ಇಂಟು ಬ್ರಕೆಟ್ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್, ಈ ರೂಪದಲ್ಲಿ ಸೂತ್ರ ಗೊತ್ತಿರುವಂತದ್ದು. ಹಾಗಾದ್ರೆ ಇಲ್ಲಿ ಕೆ ಕ್ಯೂಬ್ ಮೈನಸ್ 1 ಅಂದ್ರೆ ಕೆ ಮೈನಸ್ 1 ಇಂಟು ಬ್ರಕೆಟ್ ಕೆ ಸ್ಕ್ವೇರ್ ಪ್ಲಸ್ ಕೆ ಪ್ಲಸ್ 1 ಸ್ಕ್ವೇರ್ ಅಂದ್ರೆ 1. ಹಾಗಾದ್ರೆ ಸಿ ಸ್ಕ್ವೇರ್ ಕೆ ಸ್ಕ್ವೇರ್ ಪ್ಲಸ್ ಕೆ ಪ್ಲಸ್ 1 ಇಂಟು ಕೆ ಮೈನಸ್ 1. ಇಲ್ಲಿ ನಮ್ಮದು ಎಡಬದಿ ಮತ್ತು ಬಲಬದಿ. ದೇರ್ಫೋರ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಈ ರೂಪದಲ್ಲಿ ತಾವು ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಗಳನ್ನ ಬರೀಬಹುದು ಮಕ್ಕಳೇ. ಇಂತಹ ಪದ್ಧತಿಗಳನ್ನ ಶುದ್ಧತೆಯನ್ನ ಇನ್ನೂ ಒಂದು ಉದಾಹರಣೆಯ ಮೂಲಕ ನೋಡೋಣವೇ. ಈ ರೀತಿಯಾಗಿ ನೋಡಿ. ಎರಡನೇ ಉದಾಹರಣೆ ನೋಡಿ. ಇಲ್ಲಿ ಅದೇ ರೀತಿ ಎ ಕಾಮ ಬಿ ಕಾಮ ಸಿ, ಎ ಕಾಮ ಬಿ ಕಾಮ ಸಿ ಇವು ಪರಂಪರಿತ ಪ್ರಮಾಣದಲ್ಲಿದ್ರೆ
ದರೆ ಸಿದ್ಧ ಮಾಡಿರಿ. ಇಲ್ಲಿ ಪರಂಪರಿತ ಪ್ರಮಾಣದಲ್ಲಿದ್ದರೆ ಸಿದ್ಧ ಮಾಡಿರಿ ಎಂದಿದೆ ನೋಡಿ. ಬಿ ಅಪಾನ್ ಬಿ ಪ್ಲಸ್ ಸಿ is equal to a minus b upon a minus c. ಇಲ್ಲಿಯೂ ಕೂಡ ಅದೇ ರೀತಿ ಎ ಬಿ ಸಿಗಳು ಪರಂಪರಿತ ಪ್ರಮಾಣದಲ್ಲಿದ್ದರೆ ನಾವು ಎ ಅಪಾನ್ ಬಿ ಇಸ್ ಈಕ್ವಲ್ ಟು ಬಿ ಅಪಾನ್ ಸಿ ಇಸ್ ಈಕ್ವಲ್ ಟು ಕೆ ಎಂದು ತಿಳಿಯುವ. ಏಕೆಂದರೆ ಇವು ಪರಂಪರಿತ ಪ್ರಮಾಣದಲ್ಲಿರೋದ್ರಿಂದ ಎ ಅಪಾನ್ ಬಿ ಇಸ್ ಈಕ್ವಲ್ ಟು ಬಿ ಅಪಾನ್ ಸಿ ಈಕ್ವಲ್ ಟು ಕೆ ಆಯಿತು. ದೇರ್ಫೋರ್ ಬಿ ಇಸ್ ಈಕ್ವಲ್ ಟು ಸಿ ಕೆ ಹಾಗೂ ಎ ಇಸ್ ಈಕ್ವಲ್ ಟು ನಮಗಿಲ್ಲಿ ಯಾವುದೈತಿ ಎ ಈಕ್ವಲ್ ಟು ಬಿ ಕೆ. ಹಾಗಾದ್ರೆ ಎ ಇಸ್ ಈಕ್ವಲ್ ಟು ಸಿ ಕೆ ಇಂಟು ಸಿ ಕೆ ಎ ಈಕ್ವಲ್ ಟು ಸಿ ಕೆ ಸ್ಕ್ವೇರ್. ಇಲ್ಲಿ ಮೊದಲಿಗೆ ಬಿ ದ ಬೆಲೆ ಮತ್ತು ಎ ದ ಬೆಲೆ ಈ ರೂಪದಲ್ಲಿ ತೆಗೆದ್ರೆ ನಮಗೆ ಯಾವುದೇ ಸಿದ್ಧತೆ ಮಾಡಲಿಕ್ಕೆ ಸರಳವಾಗುತ್ತೆ ಮಕ್ಕಳೇ. ಹಾಗಾದ್ರೆ ಎಲ್ ಎಚ್ ಎಸ್ ಈಕ್ವಲ್ ಟು ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಇರುವಂತಹದ್ದು ಬಿ ಅಪಾನ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ನಮಗೆ ಬಿ ದ ಬೆಲೆ ಇಲ್ಲಿ ಸಿ ಕೆ ಅಪಾನ್ ಆನಂತರ ಸಿ ಕೆ ಇಲ್ಲಿ ಬಿ ದ ಬೆಲೆ ಪುನಃ ಸಿ ಕೆ ಪ್ಲಸ್ ಸಿ. ಈ ಎರಡರಲ್ಲಿ ಸಾಮಾನ್ಯ ಪದ ಯಾವುದಿದೆ ನೋಡಿ, ಸಿ ಕೆ ಅಪಾನ್ ಸಿ ಇಂಟು ಬ್ರಕೆಟ್ ಕೆ ಪ್ಲಸ್ 1. ಹಾಗಾದ್ರೆ ಸಿ ಸಿ ಗೆಟ್ ಕ್ಯಾನ್ಸಲ್ ಇಸ್ ಈಕ್ವಲ್ ಟು ಕೆ ಅಪಾನ್ ಕೆ ಪ್ಲಸ್ 1. ಇದು ನಾವು ಇದಕ್ಕೆ ವಿಧಾನವನ್ನು ಎನ್ನೋಣ. ಆದರೆ ಎಲ್ ಎಚ್ ಎಸ್ ಆಯಿತು. ಪುನಃ ಆರ್ ಎಚ್ ಎಸ್ ಈಕ್ವಲ್ ಟು ಅದೇ ರೀತಿಯಾಗಿ ಆರ್ ಎಚ್ ಎಸ್ ಈಕ್ವಲ್ ಟು ಏನಿದೆ ಇಲ್ಲಿ ಎ ಮೈನಸ್ ಬಿ ಅಪಾನ್ ಎ ಮೈನಸ್ ಸಿ. ಎದ ಬೆಲೆ ಸಿ ಕೆ ಸ್ಕ್ವೇರ್, ಬಿ ದ ಬೆಲೆ ಸಿ ಕೆ ಅಪಾನ್ ಪುನಃ ಎದ ಬೆಲೆ ಸಿ ಕೆ ಸ್ಕ್ವೇರ್ ಮೈನಸ್ ಇಲ್ಲಿ ಸಿ. ಇವೆರಡರಲ್ಲಿ ಸಾಮಾನ್ಯ ಬರುವಂಥದ್ದು ಸಿ ಕೆ ಅನ್ನ ಸಾಮಾನ್ಯ ತೆಗೆಯೋಣ. ಹಾಗಾದ್ರೆ ಸಿ ಕೆ ಸಾಮಾನ್ಯ ಆಯಿತು. ಕೆ ಮೈನಸ್ 1 ಅಪಾನ್ ಇವೆರಡರಲ್ಲಿ ನಮಗೆ ಬರುವಂಥದ್ದು ಸಿ ಇಂಟು ಬ್ರಕೆಟ್ ಕೆ ಸ್ಕ್ವೇರ್ ಮೈನಸ್ 1 ಉಳಿತು. ಇಲ್ಲಿ ಸಿ ಸಿ ಗೆಟ್ ಕ್ಯಾನ್ಸಲ್. ಹಾಗಾದ್ರೆ ಕೆ ಇಂಟು ಬ್ರಕೆಟ್ ಕೆ ಮೈನಸ್ 1 ಅಪಾನ್ ಇಲ್ಲಿ ಕೆ ಪ್ಲಸ್ 1 ಕೆ ಮೈನಸ್ 1. ಯಾಕೆಂದ್ರೆ ಕೆ ಸ್ಕ್ವೇರ್ ಮೈನಸ್ 1 ಎನ್ನುವುದು ನಾವಿಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಬ್ರಕೆಟ್ ಎ ಮೈನಸ್ ಬಿ ಸೂತ್ರವನ್ನ ಉಪಯೋಗ ಮಾಡಿರು. ಹಾಗಾದ್ರೆ ಕೆ ಮೈನಸ್ 1 ಗೆಟ್ ಕ್ಯಾನ್ಸಲ್ ಇಸ್ ಈಕ್ವಲ್ ಟು ಕೆ ಅಪಾನ್ ಕೆ ಪ್ಲಸ್ 1. ಇದು ವಿಧಾನ 2. ದೇರ್ಫೋರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ವಿಧಾನ 1 ಮತ್ತು 2ರಿಂದ ನೋಡಿದ್ರೆ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗುತ್ತೆ. ಈ ರೀತಿ ಕೆ ಪದ್ಧತಿಯ ಮುಖಾಂತರ ನಾವು ಯಾವುದೇ ಉದಾಹರಣೆಯನ್ನ ಈ ರೀತಿಯಾಗಿ ಬಿಡಿಸಬಹುದು ಮಕ್ಕಳೇ. ಇದೇ ರೀತಿಯಾಗಿ ಎ ಬಿ ಸಿ ಡಿಗಳು ಇದ್ರೆ ಅದು ಯಾವ ರೀತಿ ಬಿಡಿಸಲು ಬರುತ್ತದೆ ಎಂಬುದನ್ನ ಒಂದು ಉದಾಹರಣೆ ಮುಖಾಂತರ ನೋಡೋಣ. ಇಲ್ಲಿ ನಾವು ಪರಂಪರಿತ ಪ್ರಮಾಣ ಮತ್ತು ಕೆ ಪದ್ಧತಿಯನ್ನ ನೋಡಿರುವೆವು. ಅದರಲ್ಲಿ ಇನ್ನೂ ಒಂದು ಕೆ ಪದ್ಧತಿಯನ್ನ ನೋಡೋಣ. ಎ ಬಿ ಸಿ ಡಿ ಎ ಬಿ ಸಿ ಡಿ ಪ್ರಮಾಣದಲ್ಲಿದ್ದರೆ ಇಲ್ಲಿ ಮಾತ್ರ ಪರಂಪರಿತ ಕೊಟ್ಟೇ ಇಲ್ಲ. ಇಲ್ಲಿ ಪ್ರಮಾಣದಲ್ಲಿದ್ದರೆ ಎನ್ನೋ ಶಬ್ದ ಇರೋದ್ರಿಂದ ನಾವು ಪರಂಪರಿತ ಶಬ್ದವನ್ನು ಬಿಟ್ಟು ಪ್ರಮಾಣದಲ್ಲಿವೆ ಎಂಬುದನ್ನು ನೋಡಬೇಕು. ಎ ಸ್ಕ್ವೇರ್ ಪ್ಲಸ್ 5 ಸಿ ಸ್ಕ್ವೇರ್ ಅನ್ನುವಂಥ ಒಂದು ಉದಾಹರಣೆಯನ್ನ ನಾವು ಇಲ್ಲಿ ನೋಡೋಣ ಮಕ್ಕಳೇ. ಎ ಬಿ ಸಿ ಡಿಗಳು ಪರಂಪರೆ ಪ್ರಮಾಣದಲ್ಲಿ ಸಿದ್ಧ ಮಾಡಿರಿ. ಅಂಡರ್ ರೂಟ್ ಆಫ್
ಇಲ್ಲಿ ಸಿದ್ಧ ಮಾಡಿರಿ. ಯಾವುದಿದೆ? ಅಂಡರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ 5c² ಅಪಾನ್ b² ಪ್ಲಸ್ 5d² ಈಸ್ ಈಕ್ವಲ್ ಟು a ಅಪಾನ್ b. ಇಲ್ಲಿ ಎ ಬಿ ಸಿ ಡಿಗಳು ಪ್ರಮಾಣದಲ್ಲಿ ಇದೇನಿದೆ, ಪ್ರಮಾಣದಲ್ಲಿ ಇದ್ರೆ ನಾವು ಇದನ್ನ ಸಿದ್ಧ ಮಾಡುವುದಿದೆ ಮಕ್ಕಳೇ. ನೋಡಿ, ಹಾಗಾದ್ರೆ ಇಲ್ಲಿ ಪುನಃ ನಮಗೆ ಎ ಬಿ ಸಿ ಡಿಗಳು ಪ್ರಮಾಣದಲ್ಲಿರೋದ್ರಿಂದ ಎ ಅಪಾನ್ ಬಿ ಇಸ್ ಈಕ್ವಲ್ ಟು ಸಿ ಅಪಾನ್ ಡಿ ಈಕ್ವಲ್ ಟು ಕೆ ಎಂದು ತಿಳಿಯುವ, ಅಥವಾ ಕೆ ಇರಲಿ ಅಥವಾ ಕೆ ಎಂದು ತಿಳಿಯೋಣ. ಹಾಗಾದ್ರೆ ಎ ಇಸ್ ಈಕ್ವಲ್ ಟು ಡಿ ಕೆ ಮತ್ತು ಸಿ ಇಸ್ ಈಕ್ವಲ್ ಟು ಎ ಈಕ್ವಲ್ ಟು ಬಿ ಕೆ, ಸಾರಿ, ಎ ಈಕ್ವಲ್ ಟು ಬಿ ಕೆ, ಎ ಇಸ್ ಈಕ್ವಲ್ ಟು ಬಿ ಇಂಟು ಕೆ, ಅನಂತರ ಸಿ ಇಸ್ ಈಕ್ವಲ್ ಟು ಡಿ ಕೆ. ಎದ ಬೆಲೆ ಬಿ ಕೆ, ಸಿ ದ ಬೆಲೆ ಡಿ ಕೆ ಬೆಲೆಯನ್ನ ನಾವು ತುಂಬೋಣ. ಹಾಗಾದ್ರೆ ಇಲ್ಲಿ ಎಡಬದಿಯನ್ನ ತೆಗೆದುಕೊಳ್ಳಿ. ಎಲ್ ಎಚ್ ಎಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ a² ಪ್ಲಸ್ 5c² ಅಪಾನ್ b² ಪ್ಲಸ್ 5d². ಇಲ್ಲಿ ಪ್ರತಿಯೊಂದರಲ್ಲಿ ಬೆಲೆ ತುಂಬಲಾಗಿ a² ಅಂದ್ರೆ ಏನಿದೆ ನೋಡಿ ಬೆಲೆ, ಎದ ಬೆಲೆ, b² k² ಇದೆ ಅಂದ್ರೆ ಬಿ ಕೆ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 5d² ಬ್ರಾಕೆಟ್ ಸ್ಕ್ವೇರ್, ಈ ರೀತಿಯಾಗಿ ಇದೆ. ಇಲ್ಲಿ b² ಹೇಗಿದೆ? b² ಪ್ಲಸ್ 5d² ಇದೆ. ಇವುಗಳ ಸಂಕ್ಷಿಪ್ತ ರೂಪ ಮಾಡುವಾಗ ನೋಡಿ, ಅಂಡರ್ ರೂಟ್ ಆಫ್ ಇಲ್ಲಿ b² k² ಪ್ಲಸ್ 5d² k², ಇಲ್ಲಿ 5 ಇದೆ, d² ಆ ರೀತಿ ಕೊಟ್ಟಿರಲ್ಲ ಹಾಗೆ, ಅಪಾನ್ 5b² ಪ್ಲಸ್ 5d². ಇಲ್ಲಿ ಎರಡರಲ್ಲಿ ಸಾಮಾನ್ಯ ಪದ ಯಾವುದಿದೆ ನೋಡಿ, ಎರಡರಲ್ಲಿ k² ಸಾಮಾನ್ಯ ಇದೆ. k² ಇಂಟು ಬ್ರಾಕೆಟ್ b² ಪ್ಲಸ್ 5d² ಅಪಾನ್ b² ಪ್ಲಸ್ 5d². ಹಾಗಾದ್ರೆ 5d² ಈ ರೀತಿ ಎರಡು ಗೆಟ್ ಕ್ಯಾನ್ಸಲ್ ಆಗಿರೋದ್ರಿಂದ ರೂಟ್ k² ಅಂದ್ರೆ ಕೆ, ಇದಕ್ಕೆ ವಿಧಾನ 1 ಎನ್ನೋಣ. ಅದೇ ರೀತಿಯಾಗಿ ಬಲಬದಿಯಲ್ಲಿ ಇರುವಂತಹದ್ದು, ಇಲ್ಲಿ ಬಲಬದಿಯಲ್ಲಿ ಎ ಅಪಾನ್ ಬಿ ಆರ್ ಎಚ್ ಎಸ್ ಇಸ್ ಈಕ್ವಲ್ ಟು ಎ ಅಪಾನ್ ಬಿ. ಹಾಗಾದ್ರೆ ಎದ ಬೆಲೆ ಬಿ ಕೆ ಹಾಗೂ ಬಿ ದ ಬೆಲೆ ಬಿ. ಬಿ ಬಿ ಗೆಟ್ ಕ್ಯಾನ್ಸಲ್, ಇಲ್ಲಿ ಕೂಡ ಕೆ. ಇದು ವಿಧಾನ 2. ದೇರ್ಫೋರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಮಕ್ಕಳೇ, ನಾವಿಲ್ಲಿ ಪರಂಪರಿತ ಪ್ರಮಾಣ ಮತ್ತು ಬರೇ ಪ್ರಮಾಣದಲ್ಲಿದ್ದರೆ ಕೆ ಪದ್ಧತಿಯನ್ನ ಯಾವ ರೀತಿ ಬಿಡಿಸಬೇಕೆಂಬುದನ್ನು ಕೂಡ ನೋಡಿರುವು. ಇಲ್ಲಿಯವರೆಗೆ ನಾವು ಈ ಪಾಠದಲ್ಲಿಯ ಕೊನೆಯ ಭಾಗವನ್ನ ನಾವಿಲ್ಲಿ ಪರಂಪರಿತ ಪ್ರಮಾಣ ಮತ್ತು ಕೆ ಪದ್ಧತಿಯನ್ನ ನೋಡಿರುವೆ. ಮಕ್ಕಳೇ, ತಾವು ಈ ಪಾಠದಲ್ಲಿಯ ಎಲ್ಲ ಉದಾಹರಣೆಗಳನ್ನ ಸರಿಯಾಗಿ ಬಿಡಿಸಿ, ಇದರಲ್ಲಿ ಯಾವುದೇ ಸಮಸ್ಯೆ ಬಂದರೆ ಈ ಚಾನಲ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಮಕ್ಕಳೇ, ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.